ಓಕೆ. ಸೊ ಈ ಹಿಂದೆನೂ ನಾವು ನೋಡೋದಾದ್ರೆ ನಮ್ಮ ಉಪಮುಖ್ಯಮಂತ್ರಿಗಳು ಏನಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಕೂಡ ತಾವರೆ ಹೂವದ ಮಾಲೆ ಧರಿಸಿ ತೆಂಗಿನಕಾಯಿ ಕೊಟ್ಟು ಅಲ್ಲೂ ಕೂಡ ಪೂಜೆನ ಮಾಡಿಸಿದ್ರು. 5 ತೆಂಗಿನಕಾಯಿ ಕೊಟ್ಟೇನೋ ಪೂಜೆ ಮಾಡಿಸಿದ್ರು. ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ? ರಾಜಕೀಯ ವ್ಯಕ್ತಿಗಳಿಗೆ ರಾಜ್ಯ ಉಳಿಬೇಕಾದ್ರೆ ಅಮ್ಮನವರನ್ನ ಮಾಡಲೇಬೇಕು. ರಾಜಗುರುಗಳು ಒಬ್ರು ಇಟ್ಕೊಂಡೇ ಇರ್ತಾರೆ. ಎಲ್ಲರೂ ಕೂಡ ರಾಜ್ಯ ಅಂದ್ರೆ ರಾಜಗುರುಗಳೊಬ್ಬ ಬೇಕೇ ಬೇಕು. ಆ ರಾಜಗುರು ಕೂತ್ಕೊಂಡು ಏನು ಮಾಡ್ತಾನೆ, ಇವರೇನಾದರೂ ನಮ್ಮ ಮುಖ್ಯಮಂತ್ರಿಗಳು ಅಥವಾ ರಾಜರು ಪ್ರಧಾನಮಂತ್ರಿಗಳು ದಿನ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ರಾಜ್ಯ ಆಳವ್ರು ಯಾರು? ಅವ್ರೇನು ಮಾಡ್ತಾರೆ, ಒಬ್ಬ ರಾಜಗುರು ಇಟ್ಕೊಂಡಿರ್ತಾರೆ. ಆ ಗುರುಗಳು ಪಡ್ಕೊಂಡ್ಬಂದು ಫಲವನ್ನು ಇವರು ಕೊಡ್ತಾ ಹೋಗ್ತಾರೆ ಅಂತ. ಹಾಗಾಗಿ ಒಬ್ಬ ರಾಜನಾದವನಿಗೆ ನೀನು ಕಾಳಿಕ ಪುರಾಣ ತೆಗೆದ್ರೆ, ಮೈಸೂರು ಮಹಾರಾಜರು ಕಾಳಿಕ ಪುರಾಣ ತೆಗೆದ್ರೆ ಅದರಲ್ಲಿ ಹೇಳೋದಷ್ಟೇ, ನೀನು ಅಮ್ಮನವರನ್ನ ಯಾರು ಮಾಡ್ತಾರೋ ಗೊತ್ತಿಲ್ಲ, ನೀನು ಅವರು ಅಮ್ಮನವರನ್ನ ಚಾಮುಂಡೇಶ್ವರಿ ಮನೆ ದೇವರಾಗಿ ಇಟ್ಕೊಂಡ್ಬಿಟ್ಟಿದ್ರು ಅವರು. ಸೊ ಮನೆ ದೇವತೆಯಾಗಿ ಇಟ್ಕೊಂಡಿದ್ರು ಅಂತ. ಒಬ್ಬ ರಾಜನಾದವನಿಗೆ ಒಂದು ದೇವತೆ ಬೇಕೇ ಬೇಕು. ಅದು ನಾವೆಲ್ಲ ಕಡೆ ನೋಡಿರ್ತೀವಿ, ಒಂದು ಗಡಿ ಅಂತ ಇರ್ತದೆ. ಈಗ ರಾವಣೇಶ್ವರನಿಗೆ ಒಂದು ಲಂಕಿಣಿ ಅಂತ ಒಬ್ಬಳಿರ್ತಾಳೆ. ನೀವೇನಾದರೂ ನೀವು ಕಾಂತಾರ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ದೇವತೆ ಅಂತ ಇರ್ತದಲ್ಲ, ಒಬ್ಬಳು ಬ್ರಹ್ಮರಾಕ್ಷಸ ಅಂತ ಒಂದು ಕಾಪಾಡ್ತಿರ್ತಾರೆ. ಸೊ ಎಲ್ಲ ಕಡೆಯೂ ಕೂಡ ಒಬ್ಬೊಬ್ರು ಇರ್ತಾರೆ. ಆದರೆ ಈ ಪೂಜೆ ಇದೆಯಲ್ಲ, ಯಾರಾದರೂ ಕೇಳಿಸ್ಕೋತಾರೆ, ಓಹೋ ಟಿ ವಿಲಿ ಹೇಳ್ತಾ ಇದ್ದಾರೆ ಖಡ್ಗಮಾಲ ಸ್ತೋತ್ರ, ನಾನು ಬೆಳಗ್ಗೆ ಏನಾದರೂ ಮಾಡೋಣ ಅಂತಂದರೆ ಅದು ಆಗುತ್ತೆ ಅವ್ರಿಗೆ. ಆದರೆ ಅವರು ತಡ್ಕೊಳಕ್ಕಾಗಲ್ಲ. ಅದನ್ನು ಕಾಂತಾರದಲ್ಲಿ ತೋರಿಸ್ತಾನೆ. ಅಂದ್ರೆ ಏನಂದ್ರೆ ಸಾಮಾನ್ಯವಾಗಿ ಅವ್ರಿಗೆ ಒಂದು ಕೆಟ್ಟ ಉದ್ದೇಶ ಉದ್ದೇಶ ಅಲ್ಲ, ಒಂದು ಒಳ್ಳೆ ಉದ್ದೇಶ ಖಂಡಿತ. ನಾನು ಹಂಗೆ ಹೇಳ್ತಾ ಇಲ್ಲ. ಈಗ ನನಗೆ ಬೇಕು ಪಡ್ಕೊಂಡ್ಬಿಟ್ಟೆ ನಾನು. ಅವ್ರೇನು ಮಾಡ್ತಾನೆ, ಕಾಂತಾರಲ್ಲಿ ತೋರಿಸ್ತಾರೆ ಬ್ರಹ್ಮರಾಕ್ಷಸನ ಪಡ್ಕೊಂಡ್ಬಿಡ್ತಾರೆ ಅವರು. ಅವ್ನು ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ. ಅವ್ನು ಹೇಳಿದ ಕೆಲಸ ಬ್ರಹ್ಮ ರಾಕ್ಷಸ ಅಂದರೆ ಅದರಲ್ಲೂ ಬ್ರಹ್ಮರಾಕ್ಷಸ ಹೇಳಿದ್ದೆಲ್ಲ ಮಾಡುತ್ತೆ. ಏನಾದರೂ ಕೆಲಸ ಕೊಡಲೇಬೇಕು, ಇಲ್ಲಿದ್ರೆ ಅವನು ಮನುಷ್ಯನೇ ತಿಂದುಬಿಡ್ತಾನೆ ಅವನು. ಅದಕ್ಕೆ ಏನು ಮಾಡ್ತಾರೆ ಅವರು, ಎಲ್ಲರೂ ಮನುಷ್ಯರ ರಾಜನ ತಿನ್ನಕ್ಕೆ ಬಂದ್ಬಿಡ್ತಾನೆ. ಏನು ಕೆಲಸ ಕೊಡು, ಕೆಲಸ ಮಾಡಿ ಸಾಕಾಗಿ ಏನೂ ಕೆಲಸ ಇಲ್ಲ ಅಂದಾಗ ಆ ರಾಣಿ ಹುಷಾರ ಏನು ಮಾಡ್ತಾಳೆ, ಒಂದು ತಲೆ ಕೂದಲು ತೆಗೆದ್ಬಿಟ್ಟು, ಒಂದು ಕರ್ಲಿ ಕೂದಲು ತೆಗೆದ್ಬಿಟ್ಟು ಇದ್ರ ಸ್ಟ್ರೈಟ್ ಮಾಡು ಅಂತ ಕೊಡ್ತಾಳೆ. ಹಾಗಾಗಿ ಅಲ್ಲಿ ಕೂತ್ಕೊಂಡು ಅವನು ಸ್ಟ್ರೈಟ್ ಮಾಡ್ಕೊಂಡೇ ಕೂತಿರ್ತಾನೆ ಅವನು. ಅಂತಂದರೆ ನಾವು ಈ ಖಡ್ಗಮಾಲ ಸ್ತೋತ್ರವನ್ನು ಮಾಡಿ ಹೊಲಿಸ್ಕೊಳ್ಳೋದು ಬಹಳ ಸುಲಭ. ಆ ಖಡ್ಗಕ್ಕೆ ಕೊಡಬೇಕಲ್ಲ, ನೀವು ಆಹಾರ ಊಟ ಕೊಡಬೇಕಲ್ಲ, ಬಲಿ ಕೊಡಬೇಕಲ್ಲ, ಎಲ್ಲಿ ತರೋದು? ಸೊ ಎಲ್ರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಇಂತಿಷ್ಟು ನಿಯಮಗಳಿಂದ ಹಿಡ್ಕೊಂಡು ಇಂಥವ್ರು ಅವರೇ ಮಾಡೋಕ್ಕೆ ಸಾಧ್ಯ ವಿನಃ ಗೃಹಸ್ಥರು ಸನ್ಯಾಸಿಗಳಾಗ್ಲಿಕ್ಕಾಗಲ್ಲ, ಸನ್ಯಾಸಿಗಳು ಗೃಹಸ್ಥರು. ಅದಕ್ಕೆ ಹೇಳೋದೇನೆಂದರೆ ಸಾತ್ವಿಕ ಪೂಜೆ ಮಾಡೋರೇ ಬೇರೆ, ಈ ಪುರೋಹಿತರು ಮಾಡೋದು ಆಚಾರ್ಯ ಪೂಜೆನೇ ಬೇರೆ. ಅದರಲ್ಲಿ ನೀವು ಇವ್ರು ಹೇಳ್ದಂಗೆ, ಗುರುಗಳು ಹೇಳ್ದಂಗೆ ಸಾತ್ವಿಕ ಪೂಜೆ ಬರುತ್ತೆ, ಬಲಿ ಪ್ರಯೋಗ ಅಂತಲೇ ಬರುತ್ತೆ. ಕೆಲವರು ಬಲಿ ಪ್ರಯೋಗ ಅಂದರೆ ಅವರು ಸಾಮಾನ್ಯವಾಗಿ ನಮ್ಗೆ ಊರುಗಳಲ್ಲಿ ಸಿಗೋದಿಲ್ಲ. ಈಗ ಸಾತ್ವಿಕ ಅಂದರೆ ನಮ್ಮಂಥವ್ರು ಪೂಜೆ ಮಾಡೋದು ಯಂತ್ರ ಮಂತ್ರ ತಂತ್ರಗಳು ಇರುವಂಥವ್ರು ದೇವ್ರನ್ನ ಹೊಲಿಸ್ಕೊಂಡಿರೋ ಸಾತ್ವಿಕ ರೀತಿಯಲ್ಲಿ ಹೊಲಿಸ್ಕೊಂಡಿರ್ತಾರೆ. ಈಗೇನು ಕುಷ್ಮಂಡ ಪ್ರಯೋಗ ಅಂದರೆ ಕುಷ್ಮಂಡದಲ್ಲಿ ಬಲಿ ಕೊಡುವಂಥದ್ದು, ಅಥವಾ ನಿಂಬೆಹಣ್ಣಲ್ಲಿ ಬಲಿ ಕೊಡುವಂಥದ್ದು, ಆಮೇಲೆ ಬಾಳೆಹಣ್ಣು ಅಂದರೆ ನಮ್ಮ ಸಾತ್ವಿಕ ರೀತಿಯಲ್ಲಿ ಫಲ ಕೊಡುವಂಥ. ಅದೇ ನಿಮಗೆ ಬಲಿ ಪ್ರಯೋಗ ಅಂತಂದರೆ ಕುರಿಗಳು, ಕೆಲವೊಂದು ಹಸುಗಳು ಕೊಡೋವಂಥ ನಾವು ಕೇಳಿದ್ದೀವಿ. ಅಂದರೆ ಏನಾದರೂ ಪ್ರಾಣಿ ಬಲಿ ಕೊಡೋಂಥದ್ದು, ಕೋಳಿಗಳು ಕೊಡೋವಂಥದ್ದು, ಈ ರೀತಿ ಮಾಡಿ ಕೆಲವೊಂದು ದೇವ್ರನ್ನ ಹೊಲಿಸ್ಕೊಂಡಿರ್ತಾರೆ. ಏನಾದರೂ ಕೆಲಸ ಕೊಟ್ಟರೆ ಆ ದೇವ್ರು ಹೊಲಿಸ್ಕೊಂಡ್ಮೇಲೆ ಅವ್ರು ಅದು ಕೊಡಲೇಬೇಕು. ಒಂದು ಅಮಾವಾಸ್ಯೆಯಲ್ಲಿ ಇಲ್ಲಾಂದರೆ ಇವ್ರಿಗೆ ತೊಂದರೆ ಆಗುತ್ತೆ. ಅದು ಅವ್ರಿಗೆ ಕೈ ಕುಯ್ಕೊಂಡ್ಬಿಡುತ್ತೆ, ಅವ್ರಿಗೆ ಕಾಲು ಕುಯ್ಕೊಂಡ್ಬಿಡುತ್ತೆ. ಎಲ್ಲೋ ಇರ್ತಾರೆ, ಬಲಿ ಕೊಡೋದು ಲೇಟ್ ಆಯಿತು ಅಂದ್ಕೊಳ್ಳಿ, ಇವ್ರಿಗೆ ತೊಂದರೆ ಆಗುತ್ತೆ. ಯಾರು ಹೊಲಿಸ್ಕೊಂಡಿರ್ತಾರೆ ಅದಕ್ಕೆ ಹೇಳೋದು, ದುಷ್ಟ ಪ್ರಯೋಗಗಳು ಮಾಡೋರು ತುಂಬ ಬಲವಾಗಿರ್ತಾರೆ. ಅವರು ಊರಿಂದ ಆಚೆ ಇರ್ತಾರೆ. ಈಗಿನ ಕಾಲದಲ್ಲಿ ತುಂಬ ಕಷ್ಟ ಇದೆ ಬಿಡ. ಅಷ್ಟು ಸಿದ್ಧಿ ಮಾಡ್ಕೊಳ್ಳೋರು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಝೀರೋ. ಎಲ್ಲೋ ಇದ್ರೂ ಅರ್ಧಂಬರ್ಧ ಮಾಡ್ತಾರೆ, ಅವ್ರನ್ನೂ ಹಾಳು ಮಾಡ್ತಾರೆ, ಬೇರೆಯವ್ರನ್ನ ಹಾಳು ಮಾಡ್ತಾರೆ. ಹಂಗಾಗಿ ಇದನ್ನೇ ಮುಖ್ಯವಾಗಿರೋದು, ಈ ದುರ್ಗಾ ಸಪ್ತಶತಿ ಆಗಲಿ ಖಡ್ಗಮಾಲ ಸ್ತೋತ್ರ ಖಂಡಿತ ಒಳ್ಳೇದಾಗುವಂಥದ್ದು. ಇದು ನಾನು ಹೇಳಿದೇನೆಂದರೆ, ಈ ಕಾರ್ಯಕ್ರಮ ಏನಾದರೂ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೋಡಿದ್ರೆ ಇದೇ ಝೂಮಲ್ಲಿ ಅವರು ಕಾಮೇಶ್ವರಿ ದೇವಸ್ಥಾನಕ್ಕೆ ಏನಾದರೂ ಭೇಟಿ ಕೊಟ್ಟು, ಕಾಮೇಶ್ವರಿ ಅಂತಂದರೆ ಕವಚದೇವಿ, ನೇತ್ರದೇವಿ, ಅಸ್ತ್ರದೇವಿ, ಕಾಮೇಶ್ವರಿ ಅಂತಿದೆ. ಅಸ್ತ್ರದೇವಿ ಅಂತಿರುತ್ತೆ. ಅಸ್ತ್ರ ಅಂದರೆ ಚಕ್ರವರ್ತಿ ಅಂತ ಕರೀತಾರೆ. ಚಕ್ರ ಅಂದರೆ ಶಕ್ತಿ ಅಂತ, ಆ ಚಕ್ರ. ಅವರು ಕಾಮೇಶ್ವರಿ ಇದೇ ಝೂಮಲ್ಲಿ ಹೋಗಿ ಇದೇ ವೈಬ್ರೇಷನಿಂದ ಕಾಮೇಶ್ವರಿ ಅಸ್ಸಾಮಲ್ಲಿರ್ತಕ್ಕಂಥ ಕಾಮಾಖ್ಯ ದೇವಿ ಏನಾದರೂ ಅವ್ರು ಹೊಲಿಸ್ಕೊಂಬಿಟ್ರೆ ಅವರು ಪ್ರಧಾನಮಂತ್ರಿ ಬೇಕಾದರೂ ಆಗಬಹುದು, ರಾಷ್ಟ್ರಪತಿ ಬೇಕಾದರೂ ಆಗ್ಬೋದು, ಏನು ಬೇಕೋ ಅದ್ರ ಆಗ್ಬೋದು. ಅಷ್ಟು ಋಷಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಉದ್ದೇಶ ಒಳ್ಳೆಯದಾಗಿದೆ. ಏನಂದರೆ ಹರಿ ಒಲಿದ್ರು ಗುರು ಮುನಿಯಲ್ವಂತೆ. ಗುರು ಮುನಿದ್ಬಿಟ್ರೆ ಹರಿನೂ ಒಲಿಯಲ್ಲ. ನಿಮಗೆ ಭಗವಂತನ ಬೇಕಾದ್ರೆ ಪ್ರಾರ್ಥನೆ ಮಾಡ್ಬೋದು. ಅವ್ನು ಒಂದ್ಸರಿ ನಿಮ್ಗೆ ತೊಂದರೆ ಆದರೂ ಪರವಾಗಿಲ್ಲ. ಆದರೆ ಗುರುನ ಉಲ್ಟಾ ಆಯಿತು ಅಂದರೆ ನಿಮ್ಮ ಜಗತ್ತಿನಲ್ಲಿ ಯಾರೂ ನಿಮ್ಮನ್ನು ಕಾಪಾಡಲ್ಲ. ಇದು ಶತಸಿದ್ಧ. ಯಾರಾದರೂ ಈಗ ನಮ್ಮ ಕೊಲ್ಲೂರು ಮೂಕಾಂಬಿಕೆ ನೋಡಿದ್ದೀರಲ್ಲ, ಅಲ್ಲಿ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಸಿದ್ಧಿ ಮಾಡಿಕೊಂಡು, ಅಂದರೆ ಮೊದಲೇ ಸಂಕಲ್ಪ ಮಾಡ್ಕೊಂಡು ಮನೆಯಲ್ಲಿ ಇಂಥ ದಿನ ಬರ್ತೀನಿ ಅಂತ ನೀವು ಪೂಜೆ ಮಾಡಿದ್ರೆ ನೀವು ಅಂದ್ಕೊಂಡಿದ್ದ ಕೆಲಸ 13 ಅವರ್ಸಲ್ಲಾಗುತ್ತೆ. ನಾಟ್ ಡೇಸು, 24 ಗಂಟೆದಿಲ್ಲ, 13 ಗಂಟೆಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತದೆ. ಇನ್ನೆಷ್ಟು ಶಕ್ತಿ ಇರ್ಬೋದು ಆ ಕೊಲ್ಲೂರು ಮೂಕಾಂಬಿಕೆಗೆ. ಆದ್ದರಿಂದ ದೇವತೆಗಳ ಶಕ್ತಿ ಇರುತ್ತೆ. ಮನುಷ್ಯನಿಗೆ ನಂಬಿಕೆ ಇರಬೇಕು. ಏನಂತ, ಶುದ್ಧವಾದ ಮನಸ್ಸು, ನಂಬಿಕೆ ಇರಬೇಕು. ತೀರ್ಥಕ್ಷೇತ್ರಗಳ ಮೇಲೂ, ಗುರುಗಳ ಮೇಲೂ, ದೇವತೆಗಳ ಮೇಲೂ ನಿಮಗೆ ಎಷ್ಟು ನಂಬಿಕೆ ಇರುತ್ತೋ ಅಷ್ಟು ಬೇಗ ಸಿದ್ಧಿ ಆಗುತ್ತೆ. ಅದರಿಂದ ಇದು ದೇವಸ್ಥಾನ ಅಂತಲ್ಲ ಮೇಡಮ್, ನೀವು ಮನೆಯಲ್ಲೇ ಒಂದು ವಿಗ್ರಹ ಇಟ್ಕೊಂಡು, ಅದಕ್ಕೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮನೆಯಲ್ಲಿ ಸುಮ್ಮನೆ ವಿಗ್ರಹ ಪೂಜೆ ಮಾಡ್ತಾ ಇರ್ತಾರೆ. ಆ ವಿಗ್ರಹಗಳಿಗೆ ಜೀವನೇ ಇರೋದಿಲ್ಲ.
ಈಗ ದೇವಸ್ಥಾನಗಳಲ್ಲಿ ವಿಗ್ರಹಕ್ಕೆ ಕೆಳಗಡೆ ಸ್ಥಾಪನೆ ಇರುತ್ತೆ, ಮೂಲಿಕೆಗಳಿರುತ್ತೆ, 108 ಮೂಲಿಕೆ ಇರುತ್ತೆ, ಪಾದರಸ ಇರುತ್ತೆ, ಭಸ್ಮಗಳಿರುತ್ತೆ, ಕೆಲವೊಂದು ಮಂತ್ರಾಕ್ಷತೆಗಳು ಅಂದರೆ ಸುಮಾರು ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ದೇವರುಗಳೇ. ಇವಾಗ ವೆಂಕಟೇಶ್ವರ ಅಂತೀವಿ ಅಂದರೆ ಎಮೋರಲ್ ಅಂತೀವಿ, ಈ ಪಚ್ಚೆಗೆ ಸಂಬಂಧಪಟ್ಟ ಓರ್ಸು, ಅದಕ್ಕೆ ಸಂಬಂಧಪಟ್ಟಂಗೆ ನವರತ್ನಗಳು, ಆಮೇಲೆ ನವಧಾನ್ಯಗಳು ಹಾಕಿ ನಾವು ಅದಕ್ಕೆ ಸಂಬಂಧಪಟ್ಟಾಗೆ ಪೂಜೆಗಳು ಮಾಡ್ತೀವಿ. ಈಗ ನೋಡಿ, ನಮ್ಮ ಒಂದು ಯಾರೊಬ್ಬರು ಇಷ್ಟಪಡ್ತೀವಿ, ಏನು ಇಷ್ಟ ಬೀಳ್ತಾರೋ ಅವ್ರಿಗೆ ಅದನ್ನೇ ಕೊಡ್ತೀವಿ. ಅದೇ ರೀತಿ ಯಾವ ದೇವ್ರಿಗೆ ಯಾವ ಥರ ಇದೆ ಅದನ್ನೇ ನಾವು ಅವ್ರು ಪೂಜೆ ಮಾಡಿದಾಗ ಅದಕ್ಕೆ ಜೀವ ಬರುತ್ತೆ. ಈಗ ಮನೇಲಿ ಯಾವುದೇ ವಿಗ್ರಹ ಇಟ್ಕೊಂಡು ಸುಮ್ಮನೆ ಪೂಜೆ ಮಾಡಿದ್ರೆ ಅದು ಪೂಜೆ ಬರಲ್ಲ. ಅದಕ್ಕೆ ಕೆಲವೊಂದು ಯಂತ್ರನ ಆ ದೇವ್ರ ಹತ್ರ ಇಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ನಂತರ ಅದಕ್ಕೆ ಪೂಜೆ ಮಾಡಿದ್ರೆ ನೀವೇನು ವರ ಕೇಳ್ತೀರ ಅದಕ್ಕೆ ಅದೇ ರೀತಿ ಸಂಕಲ್ಪ ಆದರೆ ಆಗುತ್ತೆ. ಸುಮಾರು ಜನ ನೋಡಿ, ಮನೆಗೆ ಪೂಜೆ ಕೊಟ್ಟಿದ್ದೀವಿ, ಅವ್ರು ಏನು ಪೂಜೆ ಮಾಡಿ ಅಷ್ಟೊತ್ತರ ಹೇಳೋದಕ್ಕೆ ಪೂಜೆ ಮಾಡಿದ್ರೆ ಅವೇ ವರ ಕೊಡುತ್ತೆ, ಕನಸಿಗೆ ಬಂದು ಹೇಳುತ್ತೆ ದೇವರುಗಳು. ಅಷ್ಟು ಪ್ರಬಲವಾಗಿರುತ್ತೆ. ಈಗ ಅಂದರೆ ಪ್ರಾಣ ಪ್ರತಿಷ್ಠೆ ಮಾಡ್ಬೇಕು, ಆ ದೇವರುಗಳೇ ಪ್ರಾಣ ಪ್ರತಿಷ್ಠೆ ಸೊ ಮಾಡಬೇಕು. ಈಗ ಈ ನಾರಾಯಣಿ ನಮಸ್ಕಾರ ಪೂಜೆ ಅಂತಿದೆಯಲ್ಲ, ಅದರ ಉಪಯೋಗ ಏನು? ಅದ್ ಹೇಗ್ ಮಾಡೋದು? ನಾರ ಅಂದರೆ ನೀರು, ನಾರಾಯಣ ಅಂತಂದರೆ ನಾರ ಅಂದರೆ ನೀರು, ಯಾಣಿ ಅಂದರೆ ಅದರಲ್ಲಿ ವಾಸ ಮಾಡ್ತಕ್ಕ, ನೀರಲ್ಲಿ ಯಾರು ವಾಸ ಮಾಡ್ತಾರೋ ಅವನೇ ನಾರಾಯಣ. ನಾರಾಯಣಿ ಅಂದರೆ ಅವನ ಪತ್ನಿಯ ಧರ್ಮಪತ್ನಿ ನಾರಾಯಣಿ ಅಂತ ಕರೀತಾರೆ. ಅದಕ್ಕೆ ಸೂಕ್ತ ಅಂತ ಕರಿತೀವಿ. ಈಗ ದುರ್ಗಾ ಸೂಕ್ತ, ಈಗ ಓಂ ಜಾತ ವೇದಸೆ ಸುನವಾಮ ಸೋಮ ಮರಾತಿ ಯಥೋ ನಿದಾಹತಿ ವೇದಾಹ, ಈ ಥರ ಏನು ಹೇಳಿದ್ರೆ ಅದಕ್ಕೆ ದುರ್ಗಾ ಸೂಕ್ತ ಅಂತ ಕರಿತೀವಿ. ಅದೇ ರೀತಿ ನಾರಾಯಣ ಸೂಕ್ತ ಇರ್ತದೆ. ಸೂಕ್ತ ಅಂದರೆ ಒಂದು ದೇವತೆಗಳನ್ನು ಕುರಿತು ಹೇಳ್ತಕ್ಕಂಥದ್ದು ಅಂತ. ಆ ಸ್ವರಬದ್ಧವಾಗಿ ಏನಾದರೂ ಹೇಳಿದರೆ ಆ ನಾರಾಯಣಿ ಅಂತಕ್ಕಂಥವಳು ಬಂದು ವರವನ್ನು ಕೊಡ್ತಾಳೆ, ಕೊಡಲೇಬೇಕು ಅಂತ. ಅದು ಇಷ್ಟಾರ್ಥ ಪ್ರಾಪ್ತಿಗಾಗಿ ಮಾಡುವಂತಹ ಪೂಜೆ. ಹೌದು ಹೌದು. ನಾರಾಯಣಿ ಅಂತಂದಾಗ ತಾಯಿ, ಶೀಸ್ ಲೈಕ್ ಎ ಮದರ್, ಅವಳು ಕೊಡ್ತಾಳೆ. ಆದರೆ ನಾರಾಯಣಿ ಅವಳು ಏನು ಕೊಡ್ತಾಳೋ, ಮಹಾಲಕ್ಷ್ಮಿ ಹಣಕಾಸು ಕೊಡ್ಬೋದು, ನಿನಗೆ ಭೋಗ ಕೊಡ್ಬೋದು. ಆದರೆ ಕಾಮೇಶ್ವರಿ ಅಂತಕ್ಕಂಥವಳು ಇವತ್ತು ಮಾಡಿರ್ತಕ್ಕಂಥ ಖಡ್ಗಮಾಲ ಅಂತಕ್ಕಂಥದ್ದು ಅದು ಕಾಮೇಶ್ವರಿಗೆ ಸಂಬಂಧಪಟ್ಟಿರೋದ್ರಿಂದ, ಕಾಮ ಅಂದರೆ ಇಚ್ಛೆ ಅಂದ್ರೇನು, ನನಗೆ ಬೇಕಾದನ್ನು ಪಡ್ಕೊಳ್ತಕ್ಕಂಥದ್ದು ಅಂತ. ಅದು ಕೊಡ್ತಕ್ಕಂಥ ಶಕ್ತಿ ಇರೋಳೆ ಅವಳು. ಆ ಕಾಮೇಶ್ವರಿಯನ್ನು ಪೂಜೆ ಮಾಡಿದ್ದೆ ಆದರೆ ತನ್ನ ಕಾಮ ಅಂತಕ್ಕಂಥ ಇಚ್ಛೆ ಅಂತಕ್ಕಂಥ ಪೂರ್ಣ ಪ್ರಮಾಣದಲ್ಲಾಗ್ತದೆ. ಇದು ನೀವು ನೋಡ್ತಾ ಹೋಗಿ, ಅವರು ಸಂಕಲ್ಪ ಇದ್ರೆ, ಸಂಕಲ್ಪ ಮಾಡಿದರೆ ನನಗೆ ಗೊತ್ತಾಗಲಿಲ್ಲ, ಸಂಕಲ್ಪ ಮಾಡಿದ್ದಾರೆ ಅಂತ ಗೊತ್ತಿದ್ರೆ ಅದು ಸಿದ್ಧಿ ಆಗ್ಬಿಡುತ್ತೆ. ಎಷ್ಟು ದಿನಕ್ಕಾಗತ್ತೆ? ಇವತ್ತಿಂದ 28 ದಿನಗಳ ಒಳಗಡೆ, ಇವತ್ತೇನು ನಕ್ಷತ್ರ ಇದೆಯೋ ಈ ನಕ್ಷತ್ರದ ಚಂದ್ರನ ಒಂದು ಸರ್ಕಲ್, ಚಂದ್ರನಿಗೆ 16 ಕಳೆ. ಸೊ 16 ಕಳೆಗಳಲ್ಲಿ 28 ದಿನ, 27 ನಕ್ಷತ್ರಗಳನ್ನು ತಿರುಗಿ 28ನೇ ನಕ್ಷತ್ರ ಬರೋಷ್ಟರಲ್ಲಿ ಅವ್ರ ಮನಸ್ಸಲ್ಲಿ ಏನು ಸಂಕಲ್ಪ ಇದೆಯೋ ಅದು ಅವ್ರ ಕುಟುಂಬದಲ್ಲಿ ಶುಭ ಸುದ್ದಿ ಬರುತ್ತೆ. ಓಕೆ, ಈ ಫ್ರಮ್ ಟುಡೇ 28 ದಿನಕ್ಕೆ ಶುಭ ಸುದ್ದಿ ಅವರಿಗೆ ಏನು ಬೇಕೋ ಹೈಕಮಾಂಡ್ ಹೇಳ್ಬೋದು, ಅದು ಇನ್ನೊಂದು ಆಗ್ಬೋದು, ಅಥವಾ ಯಾವುದೋ ಒಂದು ಅವರಿಗೆ ಹೊಸ ಸುದ್ದಿ ಕೊಡ್ಬೋದು. ಖಡ್ಗಮಾಲ ಅಂತಕ್ಕಂಥದ್ದು ಶತ್ರುವನ್ನು ಹೊಡೆದೋಡಿಸುವುದು, ಚಕ್ರವರ್ತಿ ಆಗೋದು ಎರಡೇ. ಚಕ್ರವರ್ತಿ ಆಗೋದು ಯಾವಾಗಪ್ಪ? ನನಗೆ ಯಾರು ಶತ್ರು ಇಲ್ಲ ಅಂದರೆ ನಾನು ಚಕ್ರವರ್ತಿ. ಸೊ ಶತ್ರು ಅಂದರೆ ಯಾರು ಶತ್ರುಗಳು ಯಾರು ನಮಗೆ ಅಂದರೆ? ಶತ್ರುಗಳು 2 ಥರ ಶತ್ರು. ಒಂದು ಪರಂಕೃತ, ಒಂದು ಸ್ವಯಂಕೃತ ಅಂತ. ನಾನೇ ಬೇಕಾದ ಬಾಯಿಗೆ ಬಂದಾಗ ಮಾತಾಡಿ ನಾನೇ ಶತ್ರುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಒಂದು ಸ್ವಯಂಕೃತ. ನಾನು ಸುಮ್ಮನೆ ಇದ್ರೂ ನನ್ನ ನೋಡಿ ಅಸೂಯೆ ಪಟ್ಟು ಉಟ್ಕೊಳ್ತಕ್ಕಂಥ ಶತ್ರು ಇನ್ನೊಬ್ಬರು. ಸ್ವಯಂಕೃತ ಶತ್ರು, ಪರಕೃತ ಶತ್ರು